ಹೊಳಲ್ಕೆರೆ ಚಿರನಹಳ್ಳಿ ರಸ್ತೆಯ ರುದ್ರಭೂಮಿಯಲ್ಲಿ ಚಿರತೆ ದಾಳಿ ಮಾಡಿರುವಂತಹ ಕುರಿತು ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಾಲಯ ಹಿಂಭಾಗದ ಚಿರನಹಳ್ಳಿ ರಸ್ತೆಯ ಹಿಂದೂ ಹಾಗೂ ವೀರಶೈವ ರುದ್ರಭೂಮಿಯಲ್ಲಿ ಹತ್ತಿರ ಕಂಬದೇವರಹಟ್ಟಿಯ ಯೋಗೇಶ ತಂದೆ ಜಯಪ್ಪ ನೂರಾರು ಕುರಿ ಮೇಯಿಸುವಾಗ ಚಿರತೆಯು ಕುರಿ ಹಿಂಡಿನ ಮೇಲೆ ದಾಳಿ ನಡೆಸಿ ಒಂದು ಕುರಿಯನ್ನ ಕತ್ತು ಹಿಸುಕಿ ರಕ್ತ ಎದ್ದಿದೆ ಮತ್ತು ಯೋಗೇಶನ ಮೇಲೆ ದಾಳಿ ಮಾಡಿದ್ದು 21 ಹೊಲಿಗೆ ಹಾಕಲಾಗಿದೆ. ಮೈರಾಡದ ಹತ್ತಿರ ಗಾಣಚಂದ್ರಪ್ಪನಿಗೂ ಅಡ್ಡ ಹಾಕಿದೆ. ಗಣಪತಿಯಿಂದ ಚಿರನಹಳ್ಳಿ ಗೇಟ್ವರೆಗೂ ನೂರಾರು ಹೆಣ್ಣು ಮಕ್ಕಳು ಬೆಳಗ್ಗೆ ಸಂಜೆ ವಾಕ್ ಮಾಡುವವರು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಚಿರನಹಳ್ಳಿ, ಕಂಬದೇವರಹಟ್ಟಿ, ಆಡನೂರು ಗ್ರಾಮಗಳಿಗೆ ಸಾವಿರಾರು ಜನರು ಸಂಚರಿಸುತ್ತಾರೆ. ಆದ ಕಾರಣ ತಕ್ಷಣವೇ ಬೋನಿಟ್ಟು ಚಿರತೆ ಹಿಡಿದು ಜನರು ಹಾಗೂ ದನ ಕರುಗಳ ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ ಅಂತ ವಲಯ ಅರಣ್ಯಾಧಿಕಾರಿಗಳಲ್ಲಿ ಪಟ್ಟಣ ಶಾಖೆಯ ರೈತರು ಮನವಿಯನ್ನ ಮಾಡಿದ್ರು. ಅಧ್ಯಕ್ಷರಾದ ಎಸ್ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಉಪಾಧ್ಯಕ್ಷ ಹಂಚಿನಮನೆ ಲೋಕಪ್ಪ, ಖಜಾಂಚಿ ಶಿವಮೂರ್ತಿ, ಕೆ ಶ್ರೀಧರ್, ರಾಜಪ್ಪ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಹೊಳಲ್ಕೆರೆ ವಲಯ ಅರಣ್ಯಾಧಿಕಾರಿಗಳು, ಹೊಳಲ್ಕೆರೆ ವಲಯ, ಹೊಳಲ್ಕೆರೆ ಪಟ್ಟಣದ ಚಿರನಹಳ್ಳಿ ರಸ್ತೆ ರುದ್ರಭೂಮಿಯಲ್ಲಿ ಚಿರತೆ ದಾಳಿ ಮಾಡಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಳಲ್ಕೆರೆ ಪಟ್ಟಣದ ಚಿರನಹಳ್ಳಿ ರಸ್ತೆಯ ಹಿಂದೂ ಹಾಗೂ ವೀರಶೈವ ರುದ್ರಭೂಮಿಯಲ್ಲಿ ಕಂಬದೇವರಹಟ್ಟಿಯ 37 ವರ್ಷದ ಯೋಗೇಶ್ ಎಂಬುವರು ಕುರಿ ಮೇಯಿಸುವಾಗ ಅವರ ಮೇಲೆ ಚಿರತೆ ದಾಳಿ ಮಾಡಿ 15 ಹೊಲಿಗೆ ಹಾಕಿಸಲಾಗಿದೆ. ಒಂದು ಕುರಿಯನ್ನು ಕತ್ತು ಹಿಸುಕಿ ಕೊಂದಿದೆ. ಮೈರಾಡದ ಹತ್ತಿರ ಚಂದ್ರಶೇಖರ್ ಗಾಣಿಗ ಅವರಿಗೆ ಅಡ್ಡ ಹಾಕಿದೆ. ಚಿರನಹಳ್ಳಿ ರಸ್ತೆಯಲ್ಲಿ ದಿನನಿತ್ಯ ನೂರಾರು ಹೆಣ್ಣು ಮಕ್ಕಳು ವಾಕಿಂಗ್ ಮಾಡುತ್ತಿರುತ್ತಾರೆ. ಹೊಲಗಳಿಗೆ, ಜಮೀನುಗಳಿಗೆ ಚಿರನಹಳ್ಳಿ, ಕಂಬದೇವರಹಟ್ಟಿಗೆ ಪ್ರತಿನಿತ್ಯ ಸಾವಿರಾರು ಜನರು ಸಂಚಾರ ಮಾಡುತ್ತಾರೆ. ಚಿರನಹಳ್ಳಿ ರಸ್ತೆಯ ಹಿಂದೂ ರುದ್ರಭೂಮಿಯಲ್ಲಿ ಚಿರತೆ ಹಿಡಿಯಲು ಬೋನ್ ಇಟ್ಟು ಜನತೆಯ ಪ್ರಾಣ ರಕ್ಷಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಷ್ಟ ಮಾಡಬೇಡ, ಹೋಗತ್ತೆ, ಅದು ಒಂದು ದಿನ ವಾಚ್ ಮಾಡುತ್ತೀವಿ. ಮತ್ತು ಬೆಳಿಗ್ಗೆನೂ ಕೂಡ ಹೋಗಿ ಸುತ್ತರಿತೈತೆ. ಅದಕ್ಕೆ ಇವತ್ತು ಜಸ್ಟ್ ಅದನ್ನು ಭಾಳ ತೀವ್ರ ನಿಗಾ ಇಟ್ಟಿದ್ದೀವಿ. ಯಾಕಂದರೆ ಭಾಳ ನಿಯರ್ ಬೈ ಐತೆ. ಸಂಜೆ ಒಳಗೆ ಏನಾದ್ರು ಬಿದ್ದರೆ ತಕ್ಷಣ ಅದನ್ನು ಶಿಫ್ಟ್ ಮಾಡಿ ಇವತ್ತೊಂದು ದಿನ, ಯಾಕಂದರೆ ಎರಡೇ ಇರೋದು ಬೋನು. ಅದ್ರ ಮೇಲೂ ಬೇಕು ಅಂದರೆ ಸಾಹೇಬ್ರಿಗೆ ಒಂದ್ಸರಿ ಮನವಿ ಮಾಡಿ ನೋಡೋಣ, ಎಲ್ಲರೂ ಖರ್ಚು ಕೊಟ್ಟು ಇದು ಮಾಡಿ ಬರ್ತೀವಿ.